ಅಂಗನವಾಡಿ ಕೇಂದ್ರಗಳಲ್ಲಿ ಸೆಪ್ಟೆಂಬರ್ ತಿಂಗಳಾದ್ಯಂತ ಪೋಷಣ ಮಾಸಾಚರಣೆ ನಡೆಯುತ್ತದೆ. ರಾಜ್ಯದ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಮಾಸಾಚರಣೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿವೆ. ಆದರೆ ಹುನಗುಂದ ಹಾಗೂ ಇಳಕಲ್ ಭಾಗದಲ್ಲಿ ಪೋಷಣ ಮಾಸಾಚರಣೆಯ ಸದ್ದೆ ಕೇಳುತ್ತಿಲ್ಲ. ಇಡೀ ದೇಶದಾದ್ಯಂತ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಅಂಗನವಾಡಿ ಕೇಂದ್ರಗಳಲ್ಲಿ ಪೋಷಣ ಅಭಿಯಾನ ಅಥವಾ ಪೋಷಣ ಮಾಸಾಚರಣೆ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ಹದಿಹರೆಯದ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನ ನಿವಾರಿಸುವ ಮತ್ತು ಪೌಷ್ಟಿಕತೆ ಬಗ್ಗೆ ಜಾಗೃತಿಯನ್ನ ಮೂಡಿಸುವುದೇ ಪೋಷಣ ಮಾಸಾಚರಣೆಯ ಪ್ರಮುಖ ಉದ್ದೇಶವಾಗಿದೆ. ಈ ಪೋಷಣ ಮಾಸಾಚರಣೆಯನ್ನ ಹೇಗೆ ಆಚರಿಸಬೇಕು, ಹೇಗೆ ನಡೆಸಬೇಕು ಎಂಬ ಬಗ್ಗೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಸೆಪ್ಟೆಂಬರ್ 1ರಿಂದ 30ನೇ ತಾರೀಕಿನವರೆಗೂ ಏನೇನು ಮಾಡಬೇಕು ಎಂಬುದರ ಬಗ್ಗೆ ಸವಿವರವಾದ ಸಮಗ್ರ ಪಟ್ಟಿಯನ್ನ ಸಿದ್ಧಪಡಿಸಿದೆ. ಸದರಿ ಕಾರ್ಯಕ್ರಮಗಳ ವಿವರದ ಪಟ್ಟಿಯನ್ನ ಸರ್ಕಾರ ರಾಜ್ಯದ ಪ್ರತಿಯೊಂದು ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಕಚೇರಿಗೆ ತಲುಪಿಸಿದೆ. ಅಷ್ಟೇ ಅಲ್ಲ, ಮಾಸಾಚರಣೆಯ ಪಟ್ಟಿಯಲ್ಲಿ ವಿವರಿಸಿದ ಪ್ರಕಾರ ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಹಾಗೂ ಅಂಗನವಾಡಿ ವೃತ್ತಗಳಲ್ಲಿ ಕಾರ್ಯಕ್ರಮಗಳ ಯೋಜನೆ ಮಾಡಿ ಅಪೌಷ್ಟಿಕತೆಯನ್ನ ಹೋಗಲಾಡಿಸಲು ಮಕ್ಕಳಲ್ಲಿ ಹಾಗೂ ಮಕ್ಕಳ ಪೋಷಕರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಎಂದು ನಿರ್ದೇಶನ ನೀಡಿದೆ. ಪೋಷಣ ಮಾಸಾಚರಣೆ ಆರಂಭವಾಗಿ 12 ದಿನಗಳು ಕಳೆಯುತ್ತಿದ್ದರೂ ಹುನಗುಂದ ಮತ್ತು ಇಳಕಲ್ ಭಾಗದ ಅಂಗನವಾಡಿ ಕೇಂದ್ರಗಳಲ್ಲಿ ಮಾತ್ರ ಮಾಸಾಚರಣೆಯ ಯಾವ ಕಾರ್ಯಕ್ರಮಗಳು ನಡೆದಿಲ್ಲ. ಇಳಕಲ್ ನಗರದಲ್ಲಿ ಸುಮಾರು 60 ಅಂಗನವಾಡಿ ಕೇಂದ್ರಗಳಿದ್ದು, ಅಂಗನವಾಡಿ ಫಲಾನುಭವಿ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರ ಆರೋಗ್ಯದ ಸ್ಥಿತಿಗಳು ಏನಿವೆ, ಪೌಷ್ಟಿಕತೆ ನಿವಾರಣೆಯಲ್ಲಿ ಮಹಿಳೆಯ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ನಡೆಸಬೇಕಾದಂತಹ ಎಷ್ಟೋ ಕಾರ್ಯಕ್ರಮಗಳಿವೆ. ಆದರೆ ಅವು ನಡೆಯುತ್ತಿಲ್ಲ. ಮೊದಲನೆಯದಾಗಿ ಹೇಳಬೇಕೆಂದರೆ ಇಳಕಲ್ ನಗರದಲ್ಲಿನ ಅಂಗನವಾಡಿ ಕೇಂದ್ರಗಳು ಸಮರ್ಪಕವಾಗಿ ಸಮಯಕ್ಕೆ ಸರಿಯಾಗಿ ಅಂದರೆ ಮುಂಜಾನೆ 9:30ರಿಂದ ಸಂಜೆ 4:30ರವರೆಗೆ ನಡೆಯುವುದೇ ಇಲ್ಲ. ಅಂಗನವಾಡಿ ಕೇಂದ್ರಗಳನ್ನು ನಡೆಸಿಕೊಂಡು ಹೋಗುವ ಕಾರ್ಯಕರ್ತರ ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ನಿಯಂತ್ರಣವೇ ಇಲ್ಲದಂತಾಗಿದೆ. ಹೀಗಾಗಿ ಸರ್ಕಾರದ ನಿರ್ದೇಶನದ ಯಾವ ಕಾರ್ಯಗಳು ಇಳಕಲ್ನಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಯುವುದಿಲ್ಲ. ಜಿಲ್ಲೆಯ ಮತ್ತು ರಾಜ್ಯದ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಹುನಗುಂದ ಹಾಗೂ ಇಳಕಲ್ ಭಾಗದಲ್ಲಿನ ಅಂಗನವಾಡಿ ಕೇಂದ್ರಗಳು ಸಮರ್ಪಕವಾಗಿ ನಡೆಯಬೇಕು ಮತ್ತು ಅಪೌಷ್ಟಿಕತೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಅಂಗನವಾಡಿ ಕೇಂದ್ರಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಕೈಗೊಳ್ಳಬೇಕಿದೆ. ಈಗ 30 ಮಕ್ಕಳು ಬರೋದಲ್ಲ, ಈಗ ಎಲ್ಲರ ಕಡೆ ಆಂಡ್ರಾಯ್ಡ್ ಫೋನ್ ಇರೋದೈತಿ. ಆ 30 ಮಕ್ಕಳದ ನಂಬರ್ ತೊಗೊಂಡ್ರೆ ವಾಟ್ಸಪ್ ಗ್ರೂಪ್ ಮಾಡಿ, ಆ ಗ್ರೂಪಿಗೆ ಪ್ರತಿದಿನ ಶೇರ್ ಮಾಡಿ. ನಮಗೆ 9:30ಕ್ಕೆ ಬರಬೇಕು, ಈಗ ನಿಮ್ಮ ಮಗು ಬಂದಿಲ್ಲ, ಇಂಥವ್ರ ಮಗು ಬಂದಿಲ್ಲ, ಇಂಥವ್ರ ಮಗು ಬಂದಿಲ್ಲ, ಪ್ರತಿದಿನ ವಾಟ್ಸಪ್ ಹಾಕೋದು ಹೋಗ್ರಿ, ಇಂಪ್ರೂವ್ ಆಗಿ ಬರ್ತಾ ಬರುತ್ತೆ. ನಾವು ಒಂದೇ ದಿವಸ ನಾವು ಸುಧಾರಿಸ್ತೀವಿ ಕೆಲಸ